ಈ ರಜೆ ಸಿಕ್ಕಿದ್ರೆ ಸಾಕು ಮನೆ ಕಡೆ ಹೋಗೋಣ ಅಂತ ಮನಸ್ಸು ಎಳೆಯುತ್ತೆ. ಅದು ನನ್ನ ಊರಿನ ಮೇಲೆ ನನಗಿರೋ ಒಲವೋ ಅಥವಾ ಪ್ರೀತಿನೋ ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಳ್ತಿರೋದು ಈ ರೂಟಿಂಗ್ ಕಪ್ಸ್ ಬಗ್ಗೆ. ಎಲ್ಲೋ ಒಂದು ಕಡೆ ನೋಡಿದ್ದೆ, ಅದನ್ನು ನಾನು ಕೂಡ ಪ್ರಯತ್ನಿಸಬೇಕು ಅನ್ನೋ ಆಸಕ್ತಿಯಿಂದ ತರಿಸಿ ಇವತ್ತು ಹಾಕಿದ್ರಿಂದ ನೀವು ನೋಡ್ತಾ ಇರ್ಬೋದು ಇಷ್ಟು ಉದ್ದದ ಬಳ್ಳಿಯಲ್ಲಿ ಎಷ್ಟು ಚೆನ್ನಾಗಿ ಬೇರುಗಳು ಬಂದಿದೆ ಅಂತ. ಈಗಾಗಲೇ ನಮಗೆ ಬೇರು ಕಾಣಿಸ್ಲಿಕ್ಕೆ ಕೂಡ ಶುರುವಾಗಿದೆ. ಇಲ್ಲಿಗೆ ಕತ್ತರಿಸಿ ಇದನ್ನು ಅಲ್ಲಿಂದ ಬಿಚ್ಚಿ ನೆಟ್ಟರೆ ಆಯಿತು. ನಮಗೆ ಈಗಾಗಲೇ ಒಂದು 4-5 ತಿಂಗಳುಗಳ ಬೆಳವಣಿಗೆ ಇಲ್ಲಿ ಸಿಕ್ಕಿರುತ್ತೆ. ಕೇವಲ 40 ದಿನದಲ್ಲಿ ಈ ರಿಸಲ್ಟ್ ನನಗೆ ಸಿಕ್ಕಿದೆ. ಹಾಗೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನನಗೆ ಅಷ್ಟೇ ಬೇರುಗಳು ಬಂದಿದೆ. ಕೃಷಿಯಲ್ಲಿ ಆಧುನಿಕತೆಯನ್ನು ಬಳಸೋದು ನನ್ನ ಪ್ರಕಾರ ಬಹಳ ಅಗತ್ಯ ಅಂತ ನನಗನ್ಸುತ್ತೆ. ಇಲ್ಲಿಗೆ ಕಟ್ ಮಾಡಿ ಹಾಕಿದರೆ ಈಗ ನೋಡಿ, ನಮಗೆ ಈಗಾಗಲೇ ಇಷ್ಟು ಉದ್ದದ ಬಳ್ಳಿಯಲ್ಲಿ ಅದು ಕೂಡ ಇಷ್ಟು ಚೆನ್ನಾಗಿ ಬೇರು ಬಂದಿರೋ ಗಿಡ ಸಿಗುತ್ತೆ. ಬುಟ್ಟಿ ಗಿಡ ಹಾಕೋದ್ರಲ್ಲಿರೋ ಸಮಸ್ಯೆ ಏನಂದರೆ ಬೇರು ಅಷ್ಟು ಚೆನ್ನಾಗಿ ಇನ್ನೂ ಬಂದಿರೋದಿಲ್ಲ. ಈ ರೀತಿಯಲ್ಲಿ ಚೆನ್ನಾಗಿ ಇಳುವರಿ ಬರುವಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಕಟ್ಟೋದ್ರಿಂದ ನಮಗೆ ಅದೇ ಬಳ್ಳಿಗಳು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಬೇರು ಕಾಣಿಸ್ತಾ ಇರೋದಿಲ್ಲಿ, ಇಲ್ಲೂ ಕೂಡ ಈ ರೀತಿ ಸುಮಾರು ಒಂದು 35 ಕಪ್ಗಳನ್ನು ನಾನು ಬಳಸಿದ್ದೆ. ಅದರಲ್ಲಿ ಒಂದು 30ರಿಂದ 32 ಕಪ್ ಚೆನ್ನಾಗಿ ಬಂದಿದೆ. ಇದು ಹೊಸದಾಗಿ ಕಟ್ಟಿರೋದು ಇವಾಗ. ಸೊ ನೀವು ನೋಡ್ತಿರ್ಬೋದು, ಬಹಳ ಎಳೆಯ ಬೀಳಿಗೆನೇ ನಾನು ಕಟ್ಟಿರೋದು. ಈಗ ನೀವು ಎಷ್ಟು ನೋಡಿದರೆ ಆ ಎಲ್ಲ ಬೀಳುಗಳಲ್ಲೂ ಕೂಡ ತುಂಬ ಎಳೆ ಬೀಳಿಗೆನೇ ನಾನು ಕಟ್ಟಿರೋದು. ರಿಸಲ್ಟ್ ಬಹಳ ಚೆನ್ನಾಗಿದೆ. ನಿಮಗೇನಾದರೂ ಈ ಕಪ್ಸ್ ಬೇಕು ಅಂದರೆ DM ಮಾಡಿ, ಹಾಗೆ ಈ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ.